ತಿಂಗಳಿಗೆ 9,250 ರೂಪಾಯಿ ಗಳಿಸಿ ನಿಮ್ಮ ಹೂಡಿಕೆಯು ಸುರಕ್ಷಿತ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ ಪ್ರಸಾದ್. ವೀಕ್ಷಕರೇ, ನಿಮ್ಮ ಬಳಿ ಇನ್ವೆಸ್ಟ್ ಮಾಡಬಹುದಾದಂತಹ ಸುಮಾರು 15 ಲಕ್ಷ ರೂಪಾಯಿ ಇದೆ ಮತ್ತು ಅದನ್ನು ಸಂಪೂರ್ಣ ಸೇಫ್ ಆಗಿರುವ ಕಡೆಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಪ್ರತಿ ತಿಂಗಳು ಸುಮಾರು 10,000 ರೂಪಾಯಿ ಹೆಚ್ಚುವರಿ ಇನ್ಕಮ್ ಪಡಿಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದೀರಾ? ಹಾಗಾದರೆ ಈ ವಿಡಿಯೋವನ್ನು ತಪ್ಪದೆ ನೋಡಿ. ಯಾಕಂದರೆ ಕೆಲವೊಮ್ಮೆ ಸ್ಟಾಕ್ ಮಾರ್ಕೆಟ್ ಅಥವಾ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆಗೆ ನಿಮ್ಮ ಮನಸ್ಸು ಒಪ್ಪದೆಯೂ ಇರಬಹುದು. ನಿಜ, ಯಾಕಂದರೆ ಸ್ಟಾಕ್ ಮಾರ್ಕೆಟ್ ಅಥವಾ ಮ್ಯೂಚುವಲ್ ಫಂಡ್ಗಳಲ್ಲಿ ಆಕರ್ಷಕ ಅನ್ನಿಸುವಂತಹ ಆದಾಯ ಪಡಿಬಹುದು. ಆದರೂ ಕೂಡ ಅಲ್ಲಿ ಮಾರುಕಟ್ಟೆಯ ರಿಸ್ಕ್ ಇದ್ದೇ ಇರುತ್ತೆ. ಉದಾಹರಣೆಗೆ ಇವಾಗ ಗಮನಿಸಿ, ಕಳೆದ ವರ್ಷ ಅಕ್ಟೋಬರ್ ನಂತರ ಶೇರ್ ಮಾರುಕಟ್ಟೆಯಲ್ಲಿ ನಿರಂತರವಾಗಿ ಒಂದು ರೀತಿಯ ಮಂದಗತಿಯ ಪರಿಸ್ಥಿತಿ ಇದೆ. ಹೀಗಾಗಿ ಷೇರು ಹೂಡಿಕೆದಾರರು ಆತಂಕಿತರಾಗಿದ್ದಾರೆ. ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡಿದವರು ಕೂಡ ಸಿಪ್ಪುಗಳನ್ನು ಸದ್ಯಕ್ಕೆ ನಿಲ್ಲಿಸಬೇಕೇ ಅಥವಾ ಮುಂದುವರಿಸಬೇಕೇ ಎಂಬ ಗೊಂದಲದಲ್ಲಿ ಇದ್ದಾರೆ. ಯಾಕಂದರೆ ಕಳೆದ ಕೆಲವು ತಿಂಗಳಿಂದ ಮಾರ್ಕೆಟ್ ಡಲ್ ಆಗಿದೆ. ಅನೇಕ ಮಂದಿಯ ಪೋರ್ಟ್ಫೋಲಿಯೋಗಳು ರೆಡ್ ಆಗಿದೆ. ಹೀಗಿರುವಾಗ ಹಲವಾರು ಮಂದಿ ಯಾವುದೇ ವಯಸ್ಸಿನವರಾಗಿರ್ಬೋದು, ತಮ್ಮ ಹೂಡಿಕೆಗೆ ಮಾರುಕಟ್ಟೆಯ ಯಾವುದೇ ರಿಸ್ಕ್ ಇಲ್ಲದೆ ತಿಂಗಳಿಗೆ ನಿಯಮಿತವಾದಂತಹ ಆದಾಯ ಪಡೆಯುವುದು ಹೇಗೆ ಎಂಬ ಆಲೋಚನೆ ಮಾಡ್ತಾ ಇರ್ಬೋದು. ಇನ್ನು ಕೆಲವರಿಗೆ ಸೈಟ್ ತಗೊಂಡು ಮನೆ ಕಟ್ಟಿ ಬಾಡಿಗೆ ಕೊಡೋಣ ಎಂಬ ಪ್ಲಾನ್ ಕೂಡ ಇರಬಹುದು. ಆದರೆ ಒಂದು ಸಿಂಗಲ್ ಬೆಡ್ರೂಮ್ ಮನೆಗೆ ಸಿಗುವ ಬಾಡಿಗೆಗಿಂತ ಪೋಸ್ಟ್ ಆಫೀಸ್ ಮಂತ್ಲಿ ಸ್ಕೀಮ್ನಲ್ಲಿ ಇನ್ವೆಸ್ಟ್ ಮಾಡೋದು ಬಹಳ ಈಸಿ. ಅಂಚೆ ಇಲಾಖೆಯಲ್ಲಿ ಮಾಸಿಕ ಆದಾಯ ಯೋಜನೆ ಅಥವಾ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ಇದೆ. ಪೋಸ್ಟ್ ಆಫೀಸ್ MIS ಸ್ಕೀಮ್ ಅಂತ ಇದನ್ನು ಕರೀತಾರೆ. ಇಲ್ಲಿ ನಿಮ್ಮ ಹೂಡಿಕೆ ಅತ್ಯಂತ ಸುರಕ್ಷಿತವಾಗಿರುತ್ತೆ. ಯಾಕಂದರೆ ಇದು ಸರ್ಕಾರದ ಖಾತರಿ ಇರುವಂತಹ ಯೋಜನೆ. ಜೊತೆಗೆ ನಿಮಗೆ ಸಿಗೋ ಆದಾಯ ಕೂಡ ಗ್ಯಾರಂಟಿ ಆಗಿರುತ್ತೆ. ಬ್ಯಾಂಕ್ಗಳಲ್ಲಿ ಫಿಕ್ಸಡ್ ಡೆಪಾಸಿಟ್ ಇಟ್ಟರು ಕೂಡ ನಿಮಗೆ 5 ಲಕ್ಷ ರೂಪಾಯಿ ತನಕ ಇನ್ಶೂರೆನ್ಸ್ ಸಿಗುತ್ತೆ. ಆದರೆ ಇಲ್ಲಿ ನಿಮ್ಮ ಹೂಡಿಕೆಯ ಅಷ್ಟು ಹಣಕ್ಕೆ ಸರ್ಕಾರ ಗ್ಯಾರಂಟಿ ಕೊಡುತ್ತೆ. ಆದ್ದರಿಂದ ಸುರಕ್ಷತೆಯ ದೃಷ್ಟಿಯಿಂದ ಇದು ಅತ್ಯುತ್ತಮ ಯೋಜನೆ ಆಗಿದೆ. ನಿವೃತ್ತಿಯ ಪ್ಲಾನ್ ಮಾಡೋರಿಗೆ ಅಥವಾ ಮಧ್ಯವಯಸ್ಕರಿಗೆ ಇದು ಬೆಸ್ಟ್ ಚಾಯ್ಸ್ಗಳಲ್ಲಿ ಒಂದು. ಯಾಕಂದರೆ ಆ ವಯಸ್ಸಿನಲ್ಲಿ ಯಾರೊಬ್ಬರು ತಮ್ಮ ಅಸಲು ಬಂಡವಾಳವನ್ನು ಮಾರುಕಟ್ಟೆಯ ರಿಸ್ಕ್ನಲ್ಲಿ ಇಡಲು ಬಯಸಲ್ಲ. ನೀವು ಯುವಜನತೆಯಾಗಿದ್ದಾಗ ಸ್ಟಾಕ್ ಮಾರ್ಕೆಟ್, ಮ್ಯೂಚುವಲ್ ಫಂಡಲ್ಲಿ ಹೂಡಿಕೆ ಮಾಡಿ ಗಳಿಸಿರುವಂತಹ ಹಣದಲ್ಲಿ ಒಂದು ಪಾಲನ್ನು ಮಧ್ಯವಯಸ್ಸು ದಾಟಿದ ಬಳಿಕ ಅಂಚೆ ಇಲಾಖೆಯ ಮಾಸಿಕ ಆದಾಯ ಯೋಜನೆಯಲ್ಲಿ ಸುರಕ್ಷಿತವಾಗಿ ಇಟ್ಟು ಪ್ರತಿ ತಿಂಗಳು ಗರಿಷ್ಠ 9,250 ರೂಪಾಯಿ ಆದಾಯವನ್ನು ಪಡೆಯಬಹುದು. ನೀವು ಇಂಟರ್ನೆಟ್ನಲ್ಲಿ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ಕ್ಯಾಲ್ಕುಲೇಟರ್ ಮೂಲಕ ಕೂಡ ನಿಮ್ಮ ಹೂಡಿಕೆಗೆ ಎಷ್ಟು ರಿಟರ್ನ್ ಸಿಗುತ್ತೆ ಎಂಬುದನ್ನು ಬಹಳ ಸುಲಭವಾಗಿ ತಿಳಿದುಕೊಳ್ಬಹುದು. ಈಗ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ನ ಮತ್ತಷ್ಟು ವಿವರಗಳನ್ನು ನೋಡೋಣ. 2024 ಜನವರಿ 1ರಿಂದ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮಿನ ವಾರ್ಷಿಕ ಬಡ್ಡಿದರ 7.4% ಆಗಿದೆ. ಕನಿಷ್ಠ 1,000 ರೂಪಾಯಿಗಳಿಂದ ಇದರಲ್ಲಿ ಹೂಡಿಕೆಯನ್ನು ಮಾಡಬಹುದು. ಸಿಂಗಲ್ ಅಕೌಂಟ್ ಆದರೆ ಗರಿಷ್ಠ 9 ಲಕ್ಷ ರೂಪಾಯಿ ಹಾಗೂ ಜಾಯಿಂಟ್ ಅಕೌಂಟ್ ಅಥವಾ ಜಂಟಿ ಖಾತೆಯಲ್ಲಿ ಗರಿಷ್ಠ 15 ಲಕ್ಷ ರೂಪಾಯಿ ತನಕ ಹೂಡಿಕೆಯನ್ನು ಮಾಡಬಹುದು. ನೀವು 15 ಲಕ್ಷ ರೂಪಾಯಿ ಹೂಡಿಕೆ ಮಾಡಿದ್ರೆ ಪ್ರತಿ ತಿಂಗಳು 9,250 ರೂಪಾಯಿ ಬಡ್ಡಿ ನಿಮಗೆ ಸಿಗುತ್ತೆ. ಹಾಗಾದರೆ ಇದರಲ್ಲಿ ಯಾರು ಹೂಡಿಕೆ ಮಾಡಬಹುದು ಅಂತ ನೀವು ಕೇಳ್ಬೋದು. ನೋಡಿ, ಒಬ್ಬರೇ ಖಾತೆಯನ್ನು ಕೂಡ ತೆರಬಹುದು ಅಥವಾ 2 ಅಥವಾ 3 ಜಾಯಿಂಟ್ ಅಕೌಂಟಲ್ಲಿ ಕೂಡ ಇನ್ವೆಸ್ಟ್ ಮಾಡಬಹುದು. 10 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿದ್ದರೆ ಅವರ ಪರವಾಗಿ ಅವರ ಹೆಸರಿನಲ್ಲಿ ಪೋಷಕರು ಹೂಡಿಕೆ ಮಾಡಬಹುದು. 10 ವರ್ಷ ದಾಟಿದ್ರೆ ಮಕ್ಕಳ ಹೆಸರಿನಲ್ಲೇ ನೇರವಾಗಿ ಅಕೌಂಟನ್ನು ತೆರಿಬಹುದು. ಖಾತೆಯನ್ನು ತೆರೆದ ಬಳಿಕ ಪ್ರತಿ ತಿಂಗಳು ಬಡ್ಡಿಯನ್ನು ಕೂಡ ನೀವು ನಿಮ್ಮ ಅಕೌಂಟಿಗೆ ಗಳಿಸಬಹುದು. ಮೆಚುರಿಟಿ ಅವಧಿ 5 ವರ್ಷ ಆಗಿದ್ದು ಅಲ್ಲಿಯ ತನಕ ಪ್ರತಿ ತಿಂಗಳು ಬಡ್ಡಿಯನ್ನು ಗಳಿಸಬಹುದು. ಸಿಂಗಲ್ ಅಕೌಂಟ್ನಲ್ಲಿ ಡೆಪಾಸಿಟ್ ಅಮೌಂಟ್ ಅನ್ನುವಂಥದ್ದು 9 ಲಕ್ಷ ರೂಪಾಯಿ ದಾಟುವ ಹಾಗಿಲ್ಲ. ಜಾಯಿಂಟ್ ಅಕೌಂಟಲ್ಲಿ ಅಥವಾ ಜಂಟಿ ಖಾತೆಯಲ್ಲಿ 15 ಲಕ್ಷ ರೂಪಾಯಿ ಮೀರುವ ಹಾಗಿಲ್ಲ. ಹೂಡಿಕೆ ಆದ ಬಳಿಕ ಮೊದಲ ವರ್ಷ ಆಗುವ ತನಕ ಯಾವುದೇ ವಿಡ್ರಾವಲ್ ಮಾಡೋಲ್ಲ, ನಂತರ ಮಾಡಬಹುದು. ನಿಮ್ಮ ಹೂಡಿಕೆಯು ಆದಾಯ ತೆರಿಗೆ ಕಾಯ್ದೆಯ ಸೆಕ್ಷನ್ 80C ಅಡಿ ಕೂಡ ಇಲ್ಲಿ ಬರಲ್ಲ ಅನ್ನುವಂಥ ಮರಿಬೇಡಿ. ಜೊತೆಗೆ TDS ಕೂಡ ಯಾವುದೇ ಅಪ್ಲೈ ಆಗಲ್ಲ. ನೀವು ಪೋಸ್ಟ್ ಆಫೀಸ್ನ ರಿಕರಿಂಗ್ ಡೆಪಾಸಿಟ್ ಅಥವಾ RD ಅಕೌಂಟ್ನಲ್ಲಿ ಇಟ್ಟಿರೋ ಹಣವನ್ನು ಈ ಮಂತ್ಲಿ ಇನ್ಕಮ್ ಸ್ಕೀಮ್ಗೆ ವರ್ಗಾಯಿಸಿ ಹೆಚ್ಚಿನ ಬಡ್ಡಿ ಆದಾಯವನ್ನು ಪಡೆಯಬಹುದು. ಹಾಗಾದರೆ ಮಂತ್ಲಿ ಇನ್ಕಮ್ ಸ್ಕೀಮ್ನಲ್ಲಿ ಪ್ರತಿ ತಿಂಗಳು ಬಡ್ಡಿ ಪಡೆಯೋದು ಹೇಗೆ ಅಂತ ನೀವು ಕೇಳ್ಬೋದು. ನೀವು ನೇರವಾಗಿ ಪೋಸ್ಟ್ ಆಫೀಸಿಗೆ ಹೋಗಿ ಬಡ್ಡಿಯನ್ನು ಪಡಿಬಹುದು ಅಥವಾ ನಿಮ್ಮ ಸೇವಿಂಗ್ಸ್ ಅಕೌಂಟಿಗೆ ತನ್ನಿಂತಾನೇ ಜಮೆ ಆಗುವ ಹಾಗೆ ಮಾಡ್ಕೊಳ್ಬಹುದು. ಅಥವಾ ಬಡ್ಡಿಯನ್ನೇ ಮ್ಯೂಚುವಲ್ ಫಂಡ್ ಸಿಪ್ನಂತೆ ಮರು ಹೂಡಿಕೆಯನ್ನು ಅಂದರೆ ರೀಇನ್ವೆಸ್ಟ್ ಕೂಡ ಮಾಡಬಹುದು. 5 ವರ್ಷಗಳ
ಹೂಡಿಕೆಯ ಬಳಿಕ ಮತ್ತೆ ಇನ್ನೊಂದು 5 ವರ್ಷಕ್ಕೆ ಮರು ಹೂಡಿಕೆ ಅಥವಾ ಇನ್ವೆಸ್ಟ್ ಮಾಡಬಹುದು. ಈ ಯೋಜನೆಯಲ್ಲಿ ಅನಿವಾಸಿ ಭಾರತೀಯರು ಹೂಡಿಕೆ ಮಾಡುವಂತಿಲ್ಲ. ಭಾರತೀಯ ನಿವಾಸಿಗಳು ಮಾತ್ರ ಹೂಡಿಕೆಯನ್ನು ಮಾಡಬಹುದು. ನಿಮ್ಮ ID ಪ್ರೂಫ್ ಮತ್ತು ಅಡ್ರೆಸ್ ಪ್ರೂಫ್ ಕುರಿತ ದಾಖಲಾತಿ ಮತ್ತು 2 ಪಾಸ್ಪೋರ್ಟ್ ಸೈಜ್ನ ಫೋಟೋ ಇದ್ರೆ ಅಕೌಂಟ್ ತೆರೀಬಹುದು. ಈಗಾಗಲೇ ಹೇಳಿದಂತೆ ಹೂಡಿಕೆಯ ಸಂಪೂರ್ಣ ಸುರಕ್ಷತೆ ಬಯಸುವವರಿಗೆ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ಅತ್ಯುತ್ತಮವಾದ ಯೋಜನೆಯಾಗಿದೆ. ಹಾಗಂತ ಎಲ್ಲರಿಗೂ ಇದು ಒಳ್ಳೆಯ ಸ್ಕೀಮ್ ಅಂತ ಹೇಳಲು ಸಾಧ್ಯ ಇಲ್ಲ. ಮ್ಯೂಚುವಲ್ ಫಂಡ್ ಅಥವಾ ಷೇರುಗಳಲ್ಲಿ ದೀರ್ಘಕಾಲೀನ ಹೂಡಿಕೆಯಿಂದ ಹೆಚ್ಚು ಆದಾಯವನ್ನು ಗಳಿಸಬಹುದು. ಇದನ್ನು ಹೋಲಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಈಗಾಗಲೇ ತಿಳಿಸಿದಂತೆ ಹೂಡಿಕೆಯ ಸುರಕ್ಷತೆ ಮತ್ತು ಫಿಕ್ಸೆಡ್ ಇನ್ಕಮ್ ಅಥವಾ ನಿಶ್ಚಿತ ಆದಾಯ ಬಯಸುವವರಿಗೆ ಇದು ಅತ್ಯುತ್ತಮ ಆಯ್ಕೆ. ಇನ್ನು ಗ್ರಾಮೀಣ ಜನರು ತಮ್ಮ ಬೆಳೆಗಳನ್ನು ಮಾರಾಟ ಮಾಡಿದ ಬಳಿಕ ಸಿಗುವಂತಹ ಹಣದಲ್ಲಿ ಉಳಿತಾಯ ಮತ್ತು ಆದಾಯ ಪಡೆಯಲಿಕ್ಕೆ ಈ ಸ್ಕೀಮನ್ನು ಆಯ್ಕೆಯಾಗಿ ಮಾಡಬಹುದು. ಹೆಚ್ಚು ಬಡ್ಡಿ ಸಿಗುತ್ತೆ ಅಂತ ಯಾವ್ಯಾವುದೋ ಚೀಟಿಗಳಿಗೆ ಅಥವಾ ಖಾಸಗಿ ಚಿಟ್ ಫಂಡ್ಗಳಿಗೆ ದುಡ್ಡು ಹಾಕಿ ಮೋಸ ಹೋಗುವುದಕ್ಕಿಂತ ಪೋಸ್ಟ್ ಆಫೀಸ್ ಮಂತ್ಲಿ ಸ್ಕೀಮ್ ಅತ್ಯುತ್ತಮ. ಎರಡನೇದಾಗಿ 60 ವರ್ಷ ದಾಟಿದ ಹಿರಿಯ ನಾಗರಿಕರಿಗೆ ಸೀನಿಯರ್ ಸಿಟಿಜನ್ ಸೇವಿಂಗ್ಸ್ ಸ್ಕೀಮ್ ಎಂಬ ಉಳಿತಾಯ ಯೋಜನೆ ಪೋಸ್ಟ್ ಆಫೀಸಲ್ಲಿ ಇದೆ. ಇದಕ್ಕೆ ಸೆಕ್ಷನ್ 80C ಅಡಿಯಲ್ಲಿ ಟ್ಯಾಕ್ಸ್ ಬೆನಿಫಿಟ್ ಕೂಡ ಸಿಗುತ್ತೆ. ವಾರ್ಷಿಕ 8.2% ಬಡ್ಡಿ ಇದಕ್ಕೆ ಸಿಗುತ್ತೆ. ಇಲ್ಲಿ ಕನಿಷ್ಠ ₹1000 ಈ ಹೂಡಿಕೆಯನ್ನು ಆರಂಭಿಸಬಹುದು. ವೀಕ್ಷಕರೇ, ಮುಂಬರುವ ಎಪಿಸೋಡ್ನಲ್ಲಿ NPS ಅಥವಾ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಬಗ್ಗೆಯೂ ನಾವು ಅತ್ಯಂತ ಉಪಯುಕ್ತವಾದಂತಹ ವಿವರಗಳನ್ನು ನೀಡಲಿದ್ದೇವೆ. ಅಲ್ಲಿಯವರೆಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ನಿಮ್ಮ ಪ್ರಶ್ನೆಗಳನ್ನು ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ವಂದನೆಗಳು.